ಹೊಸಪೇಟೆ ತಾಲೂಕಿನ ಬುಕ್ಕಸಾಗರ ಗ್ರಾಮದಲ್ಲಿರುವ ಐತಿಹಾಸಿಕ ಶ್ರೀ ಏಳುಹೆಡೆ ನಾಗಪ್ಪ ದೇವಸ್ಥಾನ ಏಳುಹೆಡೆಯ ನಾಗಪ್ಪ ಅನ್ನು ಕ್ರಿ.ಶ. 1516ರಲ್ಲಿ ವಿಜಯನಗರ ಸಾಮ್ರಾಜ್ಯದ ಚಕ್ರವರ್ತಿ ಶ್ರೀ ಕೃಷ್ಣದೇವರಾಯನು ತನ್ನ ರಾಜಗುರು ಶ್ರೀ ವ್ಯಾಸರಾಜ ತೀರ್ಥರ ಮಾರ್ಗದರ್ಶನದಲ್ಲಿ ನಿರ್ಮಿಸಿದನು. ಈ ದೇವಸ್ಥಾನವು ಕೃಷ್ಣದೇವರಾಯನ ಕಾಲದ ನೀರಾವರಿ ಯೋಜನೆಗೆ ಸಂಬಂಧಿಸಿದ ದೈವಿಕ ಸಂಕೇತವಾಗಿದೆ. ವಿಜಯನಗರದ ಸುತ್ತಮುತ್ತಲಿನ ಬುಕ್ಕಸಾಗರ, ರಾಮಸಾಗರ ರೈತರು ನೀರಿನ ಅಭಾವದಿಂದ ತತ್ತರಿಸುತ್ತಿದ್ದಾಗ ಕೃಷ್ಣದೇವರಾಯನು ದೈವಿಕ ಸಂಕೇತದ ಮೂಲಕ ನಾಗಪ್ಪನನ್ನು ಪ್ರತಿಷ್ಠಾಪಿಸಿದನು. ಕೃಷ್ಣದೇವರಾಯನು ಹಂಪಿಯ ವಿರೂಪಾಕ್ಷ ದೇವಾಲಯದಲ್ಲಿ ಪ್ರಾರ್ಥಿಸುತ್ತಿದ್ದಾಗ ಆದಿಶೇಷನು ದಿಬ್ಬದ ಮೇಲೆ ತನ್ನ ಹೆಡೆಯನ್ನು ಎತ್ತಿ ನಿಂತಿರುವ ದೃಶ್ಯವನ್ನು ಕನಸಿನಲ್ಲಿ ಕಂಡನು. ಆಶೀರ್ವಾದ ರಾಜಗುರು ಶ್ರೀ ವ್ಯಾಸರಾಜ ತೀರ್ಥರು ಈ ಕನಸಿನ ಅರ್ಥವನ್ನು ವಿವರಿಸಿ ನಾಗಪ್ಪನು ಕಂಡ ಸ್ಥಳದಲ್ಲಿ ಕೆರೆ ಅಥವಾ ಕಾಲುವೆ ನಿರ್ಮಿಸಲು ಸಲಹೆ ನೀಡಿದರು. ನಾಗಪ್ಪನು ಕಂಡ ಸ್ಥಳದಿಂದಲೇ ತುಂಗಭದ್ರಾ ನದಿಯಿಂದ ಕಾಲುವೆ ಅಗೆಯಲಾಯಿತು. ಇದು ವರ್ಷವಿಡೀ ನೀರು ಒದಗಿಸಿದ ಕಾರಣ ಇದನ್ನು ಆ ರಾಯ ಕಾಲುವೆ, ಆ ರಾಜ ಕಾಲುವೆ ಎಂದು ಕರೆಯಲಾಗುತ್ತದೆ. ಇಂದಿಗೂ ಈ ದೇವಸ್ಥಾನವು ಬುಕ್ಕಸಾಗರ ಗ್ರಾಮದ ಆರಾಧ್ಯ ದೈವವಾಗಿ ಪವಿತ್ರ ಸ್ಥಳವಾಗಿ ಗುರುತಿಸಲ್ಪಟ್ಟಿದೆ. ಇದು 600 ಇತಿಹಾಸವುಳ್ಳ ಪುರಾತನ ನಾಗ ಕ್ಷೇತ್ರವಾಗಿದೆ. ವಿಜಯನಗರ ಅರಸರ ರಾಜ್ಯ ಗುರುಗಳಾದ ಶ್ರೀ ವ್ಯಾಸರಾಯರು ಈ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದರು. ಇದನ್ನು ಉತ್ತರ ಕರ್ನಾಟಕದ ಕುಕ್ಕೆ ಸುಬ್ರಹ್ಮಣ್ಯ ಕರೆಯುತ್ತಾರೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನಡೆಯುವಂತಹ ಎಲ್ಲ ಪೂಜೆಗಳು ಇಲ್ಲಿ ನಡೆಯುತ್ತವೆ. ಇಲ್ಲಿ ಸಂತಾನ ಪೂಜೆಯೂ ಕೂಡ ನಡೆಯುತ್ತದೆ. ಇಲ್ಲಿ ಬೇಡಿಕೊಂಡರೆ 1 ವರ್ಷದ ಒಳಗೆ ಸಂತಾನ ಪ್ರಾಪ್ತಿಯಾಗುತ್ತದೆ. ಹಾಗೆ ಅಲ್ಲಿನ ಪೂಜಾರಿ ಸ್ತ್ರೀಯರಿಗೆ ಮಕ್ಕಳಾಗಲಿ ಎಂದು ಮಡಿಲು ತುಂಬುತ್ತಾರೆ. ಹೊಸಪೇಟೆ ತಾಲೂಕಿನ ವಿಜಯನಗರ ಜಿಲ್ಲೆಯ ಬುಕ್ಕಸಾಗರ ಗ್ರಾಮದಲ್ಲಿ ಇದೆ. ಹೆಚ್ಚಿನ ಮಾಹಿತಿಗಾಗಿ ಕಾಮೆಂಟ್ಸ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.